ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿತ್ನ ವ್ಲಾಗ್ಸ್. ಗೈಸ್, ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಫಾರ್ ಹುಡುಗಗೆ ತೊಗೊಂಬರಕ್ಕಂತ ಹೋಗ್ತಿದ್ವಿ. ಅವ್ರು ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ. ನಾನು ವರ್ಷ ಇಬ್ಬರು ಹೋಗ್ತಿರೋದು. ಅವ್ರಿಗೊಬ್ಬರಿಗೆ ಎಲ್ಲ ತೊಗೊಳ್ಬೇಕಾಗಿರೋದು ಅದಕ್ಕೆ. ಆ್ಯಂಡ್ ಪಪ್ಪಾಗೂ ತೊಗೊಬೇಕು. ಸೊ ಪಪ್ಪಾಗೆ ಬೇರೆ ಕಡೆ ತೊಗೊಳೋಣ ಅಂತ. ಆ್ಯಂಡ್ ಬ್ಯಾಂಗಲ್ ಒಂದು ಎಕ್ಸ್ಚೇಂಜ್ ಇತ್ತು, ಮೊನ್ನೆ ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು, ಅದನ್ನು ಎಕ್ಸ್ಚೇಂಜ್ ಮಾಡಬೇಕು. ಸೊ ಸಣ್ಣ ಪುಟ್ಟ ಕೆಲಸ ಇದೆ. ಆ್ಯಂಡ್ ಮೇನ್ ಹೋಗ್ತಿರೋದೇ ಹುಡುಗಕ್ಕೆ ಶಾಪಿಂಗ್ ಅಂತ. ಬನ್ನಿ ಹೋಗೋಣ. ಗೈಸ್, ಇವಾಗ ಚಿಕ್ಕಪೇಟೆಗೆ ಬಂದ್ವಿ. ಆಫ್ಟರ್ ಅರ್ಧ ಗಂಟೆಯಿಂದ ಹುಡುಕಿರ ಹತ್ರ ಎಲ್ಲಿ ನೋಡು ಸಿಕ್ತಿಲ್ಲ ಪಾರ್ಕಿಂಗ್ಗೆ, ಕಾರಕ್ಕೆ ಪಾರ್ಕಿಂಗ್ ಮಾಡೋಕ್ಕೆ. ಯಾವುದೋ ಸಿಕ್ತು, ಮತ್ತೆ ಹಾಕಿ ಹೋಗ್ತಾ ಇದ್ದೀವಿ. ಇವತ್ತು ಸಾಟರ್ಡೆ ರಶ್ ಇರಲ್ಲ ಅಂದ್ಕೊಂಡ್ರೆ. ಲಾಸ್ಟ್ ಟೈಮ್ ಸಾಟರ್ಡೆ ಬಂದಾಗ ಜನನೇ ಇಲ್ಲ. ಈ ಸಾಟರ್ಡೆ ಹೆವಿ ಜನ, ಬಿಕಾಸ್ ನಾವು 2 ಗಂಟೆ 2:15 ಆಗಿದೆ. ಅದಕ್ಕೆ ಇವಾಗ ಶಾಪಿಂಗ್ ಮಾಡೋಣ. ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಅದು ಆಲ್ರೆಡಿ ಖಾಲಿ ಆಗ್ಬಿಟ್ಟಿದೆ ಗೈಸ್. ಈ ಹುಡುಗರು ಶಾಪಿಂಗ್ ಮುಗಲ್ಲ ಗೈಸ್. ಹುಡುಗಿರ್ದು ಲೇಟ್ ಅಂದ್ಕೊಂಡ್ರೆ ಇವ್ರದ್ದು ಇನ್ನೂ ಲೇಟ್. ನನಗೆ ಆಗ್ತಿಲ್ಲ, ತಲೆ ನೋಡ್ತಿದ್ದು ಯಾವುದು ಹೋಗ್ತಾಯಿಲ್ಲ. 3 ಅಂಗಡಿ ಲಿಟ್ರಲಿ ಚೇಂಜ್ ಮಾಡಿರೋದು ನಾವು. ಅಂದರೆ ಮಾಡಿ ಸಾಕಾಯ್ತು. ಕಲೆಕ್ಷನ್ ಅಲ್ಲ ಗೈಸ್, ಏನೋ ಶಾಪಿಂಗ್ ಮಾಡಿಲ್ಲ. ಒಂದು ಪೇರ್ ಬಟ್ಟೆ ತೊಗೊಳಕ್ಕೆ ಮಧ್ಯ 2 ಗಂಟೆಯಿಂದ, ಇವಾಗ ಟೈಮ್ ಬಂದು 5:30. ಇನ್ನೂ ಚಿಕ್ಕಪೇಟೆಲ್ಲೇ ಇದ್ದೀವಿ. 1 ಪೇರ್ ಬಟ್ಟೆ ಅಷ್ಟೇ ತೊಗೊಂಡಿರೋದು. ನಾನು ಮೊನ್ನೆ ಸಾಟರ್ಡೆ ಬಂದಾಗ 1 ಬಟ್ಟೆ ನೋಡಿದ್ದೆ, ಅದನ್ನು ತೊಗೋಬೇಕು, ಆಗಿಲ್ಲ. ಇಲ್ಲಿ ವಾಚ್ ಅಂಗಡಿಗೆ ಬಂದು ವಾಚ್ ನೋಡ್ತಿದ್ದೆ. ಏನು ಮಾಡೋದು, ನನಗೆ ಸಾಕಾಗ್ತಿದೆ, ಸುಸ್ತಾಗ್ತಿದೆ. ಚಿಕ್ಕಪೇಟೆ ಕಂಡ್ರೆ ನನಗೆ ಮೊದಲೇ ಇರಿಟೇಟು. ಅದರಲ್ಲಿ ಇವತ್ತು ಜನ ಬೇರೆ. 5:30 ಟೈಮ್ ಇವಾಗ. ನನಗೆ ಲಾಸ್ಟ್ ಟೈಮ್ ಒಂದು ಅಂಗಡಿ ನೋಡಿದ್ದೆ, ಅಲ್ಲಿ ನನಗೆ ಆ ಟಾಪ್ ಇಷ್ಟ ಆಗಿತ್ತು. ಬಟ್ ಆ ಅಂಗಡಿ ಸಿಗ್ತಿಲ್ಲ ಇವಾಗ. ಆವತ್ತು ಬಸ್ಸಲ್ಲಿ ಬಂದಾಗ ನಂಗೆ ರೋಡ್ ಗೊತ್ತು, ಕಾರಲ್ಲಿ ಬಂದಿರೋದಲ್ಲ ಆ ರೋಡ್ ಗೊತ್ತಿಲ್ಲ. ಇವಾಗ ಹೋಗಿ ಆ ಡ್ರೆಸ್ನ ತೊಗೊಂಡು ಆ್ಯಂಡ್ ಮನೆಗೆ ಹೋಗಬೇಕು. ಒಂದೇ ಪೇರ್ ಬಟ್ಟೆ ತೊಗೊಳೋದಕ್ಕೆ ನಾನು ಅಂದ್ಕೊಂಡೆ ಗರ್ಲ್ಸ್ ಶಾಪಿಂಗ್ ಕಷ್ಟ ಅಂತ. ಹುಡುಗರು ಶಾಪಿಂಗು ಕಷ್ಟ ಗೈಸ್. ತೊಗೊಂಡೋಗೋಣ. ನಾನು ಅಂದ್ಕೊಂಡೆ ನೈಟ್ ರವಿಂದ್ರನ ಹೇಳ್ತಾರಪ್ಪ. ಈ ಜನಗಳಲ್ಲಿ ಹೆಂಗೆ ಗೈಸ್. ಫಸ್ಟ್ ಟೈಮ್ ಇಷ್ಟು ಸಂಜೆ ಆಗೋದು ನಾವು ಶಾಪಿಂಗ್ ಮಾಡಿದ್ದು. ಮಳೆ ಬೇರೆ ಹನಿ ಆಗೋಕ್ಕೆ ಸ್ಟಾರ್ಟ್ ಆಗೋದು. ಸೊ ನನಗೆ ಬೇಕಾಗಿರೋ ಡ್ರೆಸ್ ಮೊನ್ನೆ ಸಪಡೆ ನೋಡ್ಕೊಂಡು ಹೋಗಿದ್ನಲ್ಲ, ಅದು ತೊಗೊಂಡೆ. ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಏನಿಲ್ಲ, ಹುಡುಗ ಶಾಪಿಂಗ್ ಮಾಡೋ ಹುಡುಗಿರು ಲೇಟ್ ಅಂದ್ಕೊಂಡ್ರೆ ಹುಡುಗ ನಮಗಿಂತ ಲೇಟು. ಅದಕ್ಕೆ ಲೇಟ್ ಆಗೋಯ್ತು. ಸೊ ಇವಾಗ ಕಾರ್ ಪಾರ್ಕಿಂಗ್ ಹತ್ರ ಕಾರ್ ತೊಗೊಂಡು ಹೊರಟದೆ. ಸಾಕಾಗೋಯ್ತು ಅಂತ ಶಾಪಿಂಗ್. ಹುಡುಗಿ ಶಾಪಿಂಗ್ ಲೇಟ್ ಆದರೆ ಹುಡುಗ ಶಾಪಿಂಗ್ ನಮಗಿಂತ ಡಬಲ್ ಲೇಟು. ಮುಗಿತು ಶಾಪಿಂಗ್. ಇವಾಗ ಮನೆಗೆ ಹೋಗಬೇಕು. ಆ್ಯಂಡ್ ನಾನೇನಾದ್ರು ಅಂದ್ಕೊಂಡ್ರೆ ಅದು ಸಾಧಿಸೋವರೆಗೂ ನಂಬಿಡಲ್ಲ. ಫೈನಲಿ ಗಾಟ್ ಮೈ ಡ್ರೆಸ್. ಇವಾಗ ಮನೆಗೆ ಹೋಗೋಣ. ಫಸ್ಟ್ ಟೈಮ್ ನಾವು ಚಿಕ್ಕಪೇಟೆಯಲ್ಲಿ ಇಷ್ಟೊಂದು ಟೈಮ್ ಸ್ಪೆಂಡ್ ಮಾಡಿರೋದು. ನೈಟೆಲ್ಲ ಅದು ಒಂದು ಜೊತೆ ಬಟ್ಟೆ ತೊಗೊಳಕ್ಕೆ ಇಷ್ಟು ಹುಡುಗನ್ಗೆ ಒಂದು ಜೊತೆ, ನಮ್ಮ ಚಂದುಗೆ ಒಂದು ಜೊತೆ ತೊಗೊಳಕ್ಕೆ ಇಷ್ಟೊತ್ತಾಯ್ತು. ಅದು ಚಂದದ ಡೈಲಿ ಯೂಸ್ ಥರ ಬಟ್ಟೆ. ಡೈಲಿ ಯೂಸ್ ಅಂದರೆ ಆ್ಯಂಡ್ ನಮ್ಮ ಪರ್ಸನ್ ಏನು ಹೊಸ ಸಬ್ಸ್ಕ್ರೈಬರ್ನ ಮೀಟ್ ಮಾಡಿಸ್ತೀನಿ. ಶ್ರೀಕಾಂತಣ್ಣ, ಹಾಯ್. ಹೊಸ ಸಬ್ಸ್ಕ್ರೈಬರ್ ತಮಿಳ್ನಾಡು ಕಡೆಯಿಂದ. ಆ್ಯಂಡ್ ಗೈಸ್, ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಆ್ಯಂಡ್ ಇವತ್ತು ಮಳೆ, ಬೆಂಗಳೂರಲ್ಲಿ ಟ್ರಾಫಿಕ್. ಫಸ್ಟ್ ಟೈಮ್ ನಾವು ಚಿಕ್ಕಪೇಟೆಯಲ್ಲಿ ನೈಟು ಅಂದರೆ ಲೇಟ್ ಆಗಿದ್ದು. ಬೇಡ ಅನಿಸ್ಬಿಟ್ಟು ಸಾಕಾಗೋಯ್ತು. ಶಾಪಿಂಗ್ ಕತೆನೇ ಬೇಡ ಅನಿಸ್ಬಿಟ್ಟಿತ್ತು. ಸೊ ಲಿಟ್ರಲಿ 2 ಅವರ್ಸ್ ನಾವು ಸ್ಟ್ರಕ್ ಆಗಿದ್ದು. ಚಿಕ್ಕಪೇಟೆಯಿಂದ ಹೆಬ್ಬಾಳ್ವರೆಗೂ ಫುಲ್ ಸ್ಟ್ರಕ್ ಆಗಿಬಿಟ್ಟಿದ್ವಿ 2 ಅವರ್ಸು. ಇವಾಗ 9:30 ಆಗಿದೆ ಮನೆಗೆ ಬರೋಷ್ಟರಲ್ಲಿ. ಫುಲ್ ಟಯರ್ಡ್ ಆಗಿಬಿಟ್ಟಿದೆ, ನಿದ್ದೆ ಬೇರೆ ಬರ್ತಿದೆ. ಹೋಗಿ ಮಲ್ಕೊಬೇಕು. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಯು ಅನದರ್ ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.